10,000 ಗ್ರಾಮ್ ನೀವು ಚಿನ್ನ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಿಮಗೆ 5,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಇವತ್ತು ಚಿನ್ನ ಗಗನಕ್ಕೇರಿದೆ, ಆದರೆ ಇಷ್ಟು ನಮಗೆ ರಿಯಾಯಿತಿ ಕೊಡ್ತಾ ಇದ್ದಾರೆ ಅಂತ ಆದಾಗ ಯಾವ ಡಿಸೈನ್ಗೂ ಬಂದಾಗ ಈ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ನಮ್ಮ ಅಷ್ಟೇ ಚೆನ್ನಾಗಿ ಗಮನಿಸ್ತಾರೆ. ಸೊ ನನಗೊಂಥರ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈಗ ಗೋಲ್ಡ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲ ಹೆಣ್ಣು ಮಕ್ಕಳಿಗೂ ಗೋಲ್ಡು ಸಿಲ್ವರ್ ಅಂತಂದರೆ ಹಿಡಿದ್ಬಿಟ್ಟಿದೆ. ಸೊ ಎಷ್ಟೇ ಚಿನ್ನ ದುಬಾರಿ ಆದರೂ ಕೂಡ ಹೆಣ್ಮಕ್ಳ ಮನಸ್ಸು ಹೇಗೆ ಅಂದರೆ ದುಬಾರಿ ಆದರೂ ಪರವಾಗಿಲ್ಲ, ನಾನು ಸ್ವಲ್ಪ ತಗೊಳ್ಬೇಕು ಹೂಡಿಕೆ ಮಾಡೋದಕ್ಕೆ. ಅದರಲ್ಲೂ ಗೃಹಿಣಿಯರಿಗೆ ಮಹಿಳೆಯರಿಗಂತೂ ಇಷ್ಟವಾಗುವಂಥ ಒಂದು ಹೂಡಿಕೆ ಅಂದರೆ ಅದು ಚಿನ್ನ. ಅದನ್ನು ವಿಶೇಷವಾಗಿ ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ನಾವು ಬಂದರೆ ನೋ ಮೇಕಿಂಗ್ ಚಾರ್ಜಸ್, ಬರೀ GST ಮಾತ್ರ ಇರುತ್ತೆ. ಸೊ ಇದು ಕೂಡ ಒಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ 9,500 ಏನೋ ಇತ್ತು, ಈಗ ನೋಡಿದ್ರೆ 14,500 ಆಗಿದೆ ಅಂತಂದರೆ ಒಂದು 4 ತಿಂಗಳಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. 1 ವರ್ಷ 2 ವರ್ಷ ಆದಮೇಲೆ ಚಿನ್ನ ಬಹುಶಃ ತುಂಬ ದುಬಾರಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರು ಪ್ರತಿಯೊಬ್ಬರು ಕೂಡ ದಯವಿಟ್ಟು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಬನ್ನಿ, ಹೂಡಿಕೆ ಮಾಡಿ. ಇಲ್ಲಿ ಕೊಡ್ತಾ ಇರುವಂಥ ಸ್ಕೀಮ್ಗಳೇನಿದೆ, ಡಿಸ್ಕೌಂಟ್ ಏನಿದೆ ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳೋದು ಇಷ್ಟಪಡ್ತೀನಿ. ನನಗೆ ಆ್ಯಕ್ಚುಲಿ ಎಲ್ಲ ಕೊಟ್ಟರೆ ಎಲ್ಲ ತೊಗೊಂಡು ಹೆಣ್ಮಕ್ಳು ಯಾವ್ದಾದ್ರು ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವುದೂ ಹೇಳಲ್ಲ, ಎಲ್ಲವೂ ಇಷ್ಟನೇ. ಹೂಡಿಕೆ ಅಂತ ಬಂದಾಗ ನಾನು ತುಂಬ ಗೋಲ್ಡ್ ಕಾಯಿನ್ಸ್ ಇಷ್ಟಪಡ್ತೀನಿ. ಬಟ್ ಗೋಲ್ಡ್ ಕಾಯಿನ್ ತೊಗೊಂಡೋಗಿ ಮನೇಲಿ ಇಟ್ಕೋಬೇಕು. ಬಟ್ ಆರ್ನಮೆಂಟ್ಸ್ ಅಂತ ಬಂದಾಗ ಎಲ್ಲವೂ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸೊ ಹೂಡಿಕೆ ಮಾಡೋದ್ರಿಂದ ನಾನು ಆಗಲೇ ಹೇಳಿದ ಹಾಗೆ ನೋ ವೇಸ್ಟೇಜ್, ನೋ ಮೇಕಿಂಗ್, ಬರೀ GST. ಈಗ ವೇಸ್ಟೇಜ್ಗೆ ನಾವು ಹೊರಗಡೆ ಎಲ್ಲ ಹೋದರೆ ನನಗೆ ಗೊತ್ತಿದೆ 12%, 8%, 30% ಕೆಲವು ಅಂಗಡಿಗಳಲ್ಲಿ ಹಾಕ್ತಾರೆ. ಅದನ್ನೆಲ್ಲ ನೀವು ಬದಿಗಿಟ್ಟು ಆ ಮೋಸಕ್ಕೆ ಒಳಗಾಗದೆ ದಯವಿಟ್ಟು ಇಲ್ಲಿಗೆ ಬನ್ನಿ. ತುಂಬ ಅವ್ರಿಗೊಂದು ನಂಬಿಕೆ ಇರೋದಕ್ಕೆ 8ನೇ ಮಳಿಗೆಯನ್ನು ಓಪನ್ ಮಾಡ್ತಾ ಇರೋಂಥದ್ದು. ನಾನೇ ಆಲ್ಮೋಸ್ಟ್ 15 ವರ್ಷದಿಂದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಪರ್ಚೇಸ್